ಪಕ್ಷದ ಕಾರ್ಯಕರ್ತರೇ, ಸಹೃದಯ ನಾಗರಿಕ ಬಾಂಧವರೇ, ಎಲ್ಲ ರೀತಿಯ ಪತ್ರಕರ್ತ ಬಾಂಧವರೇ, ಕಳೆದ 9ನೇ ತಾರೀಕಿನಂದು ಉಳ್ಳಾಳದ ಗೋಳಿಯಾರಿನಲ್ಲಿ ಸಂಘ ಪರಿವಾರ ಮತ್ತು ಬಿಜೆಪಿಯ ಕಾರ್ಯಕರ್ತರು ವಿಜಯೋತ್ಸವದ ಹೆಸರಿನಲ್ಲಿ ಒಂದು ಸಮುದಾಯವನ್ನು ಪ್ರಚೋದಿಸುವ ರೀತಿಯಲ್ಲಿ ಅವರು ವರ್ತಿಸಿ ಆ ಬಳಿಕ ಉಂಟಾದಂತಹ ಆ ಗಲಭೆಯ ಹೆಸರಿನಲ್ಲಿ ಇಂದಿನವರೆಗೆ ಸುಮಾರು 15 ದಿವಸಗಳಾಗಿದೆ. ಸರಿಸುಮಾರು 15 ದಿವಸಗಳ ಅವಧಿಯಲ್ಲಿ ಸುಮಾರು 15 ಮಂದಿ ಮುಸ್ಲಿಂ ಯುವಕರನ್ನು ನಿರಂತರವಾಗಿ ರಾತ್ರೋರಾತ್ರಿ ಅವರ ಮನೆಗಳಿಗೆ ನುಗ್ಗಿಕೊಂಡು ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳು, ಪೊಲೀಸ್ ಅಧಿಕಾರಿಗಳು ಒಂದು ರೀತಿಯ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ಮನೆಗಳಿಗೆ ನುಗ್ಗಿಕೊಂಡು ಅವರನ್ನು ಬಂಧನ ಮಾಡಿಕೊಂಡು ಈ ಘಟನೆಯಲ್ಲಿ ಯಾವುದೇ ರೀತಿಯಾದಂತಹ ಹೆಸರಿಲ್ಲದಂತಹ ವ್ಯಕ್ತಿಗಳ ಕೂಡ ಮನೆಗೆ ನುಗ್ಗಿಕೊಂಡು ಅವರನ್ನು ಠಾಣೆಗೆ ಕರೆದುಕೊಂಡು ಬಂದು 2 ರಾತ್ರಿ 2 ಹಗಲುಗಳ ಕಾಲ ಈ ಠಾಣೆಯಲ್ಲಿ ಕೂತುಕೊಳ್ಳಿಸಿ ಒಂದು ಕಾನೂನು ವಿರೋಧಿ ಚಟುವಟಿಕೆ, ಅಮಾನವೀಯವಾದಂತಹ ರೀತಿಯಲ್ಲಿ ಈ ಕೊಣಾಜೆ ಪೊಲೀಸರು ಸೇರಿದಂತೆ ಮಂಗಳೂರು ನಗರ ಪೊಲೀಸ್ ವ್ಯಾಪ್ತಿಯ ಪೊಲೀಸ್ ಅಧಿಕಾರಿಗಳು ವರ್ತಿಸಿದಂತಹ ಈ ಘಟನೆಯನ್ನು ಖಂಡಿಸಿಕೊಂಡು ಮತ್ತೊಂದು ಈ ಘಟನೆಗೆ ಕಾರಣಕರ್ತರಾದಂತಹ ಇಲ್ಲಿನ ಸಂಘ ಪರಿವಾರದ ನಾಯಕರ ಮೇಲೆ ಇಂದಿನವರೆಗೆ ಈ 15 ದಿವಸಗಳವರೆಗೆ ಒಬ್ಬನೇ ಒಬ್ಬನನ್ನು ಟೆಚ್ ಮಾಡಲಿಲ್ಲ, ಒಬ್ಬನೇ ಒಬ್ಬನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಲ್ಲ, ಒಬ್ಬನೇ ಒಬ್ಬನನ್ನು ಬಂಧಿಸಲಿಲ್ಲ, ಒಬ್ಬನೇ ಒಬ್ಬನನ್ನು ಜೈಲಿಗೆ ಕಳಿಸಲಿಲ್ಲ. ಇಂತಹ ಒಂದು ತಾರತಮ್ಯ ನೀತಿಯನ್ನು ಖಂಡಿಸಿಕೊಂಡು ಇವತ್ತು ನಾವು ಕೊಣಾಜೆ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾದಂತಹ ಒಂದು ಅನಿವಾರ್ಯತೆ ಬಂತು. ನಮಗೆ ಇಲ್ಲಿನ ಪೊಲೀಸರು ಅಂತ ಹೇಳಿದ್ರೆ, ಇಲ್ಲ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಈ ದೇಶದ, ಈ ರಾಜ್ಯದ ವ್ಯವಸ್ಥೆಯ ಒಂದು ಭಾಗ ಅಂತ ಹೇಳುವಂಥದ್ದು ನಂಬಿದವರು ನಾವು. ಈ ದೇಶದ, ಈ ರಾಜ್ಯದ ವ್ಯವಸ್ಥೆಯ ಒಂದು ಭಾಗವಾಗಿರ್ತದೆ. ಇಲ್ಲಿನ ಜನರಿಗೆ, ಜನಸಾಮಾನ್ಯರಿಗೆ ರಕ್ಷಣೆ ಮತ್ತು ಗೌರವಯುತವಾದಂತಹ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕಾದಂತಹ ಜವಾಬ್ದಾರಿ ಇರುವಂತಹ ಒಂದು ಇಲಾಖೆಯಾಗಿದೆ ಪೊಲೀಸ್ ಇಲಾಖೆ. ಇವತ್ತು ನಾವು ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಮಾಡಿಕೊಂಡು ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವ ಕೆಲಸವನ್ನು ನಾವು ಮಾಡ್ತಾ ಇರುವಂತದ್ದು, ಅದನ್ನು ನಾವು ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಸಂಘ ಪರಿವಾರದವರು ಇದಕ್ಕಿಂತ ಹಿಂದೆಯೂ ಕೂಡ ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸ ಮಾಡಿದಾಗ ಆ ಎಲ್ಲ ಸಂದರ್ಭಗಳಲ್ಲಿ ಕೂಡ ಅವರಿಗೆ ನೈತಿಕ ಬೆಂಬಲವಾಗಿ ನಿಂತಹ ಪಕ್ಷವಾಗಿರ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಆದ್ರೆ ಇವತ್ತು ಪ್ರಜಾಪ್ರಭುತ್ವ ರೀತಿಯಲ್ಲಿ ಪೊಲೀಸರು ಇಲ್ಲಿಗೆ ಪ್ರಶ್ನಿಸಲ್ಪಡಬಾರದು ಅಂತ ಹೇಳುವಂತದ್ದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಇಲ್ಲ. ಪ್ರತಿಯೊಂದು ಇಲಾಖೆ, ಪ್ರತಿಯೊಂದು ಅಧಿಕಾರಿಗಳು, ಪ್ರತಿಯೊಂದು ಜನಪ್ರತಿನಿಧಿಗಳು ಕೂಡ ಈ ಪ್ರಜಾಪ್ರಭುತ್ವ, ಈ ಸಂವಿಧಾನದ ವ್ಯವಸ್ಥೆಯಲ್ಲಿ ಪ್ರಶ್ನೆಗೆ ಅರ್ಹರಾಗಿರುತ್ತಾರೆ. ಆ ಕಾರಣದಿಂದ ಇವತ್ತು ನಾವು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಇಂತಹ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿರಬಹುದು, ಇಲ್ಲಿ ಈ ಧರಣಿಯನ್ನು ಹಮ್ಮಿಕೊಳ್ಳಬೇಕಾದಂತ ಉದ್ದೇಶ, ನಾವು ನಿನ್ನೆ ಬೆಳಿಗ್ಗೆ ಇದನ್ನು ತೀರ್ಮಾನ ಮಾಡಿದ್ವಿ. 11 ಗಂಟೆಗೆ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ನಾವು ಇದನ್ನು ಘೋಷಣೆ ಮಾಡಿದ್ದೇವೆ. ನಾಳೆ ನಾವಿಲ್ಲಿ ಒಂದು ಪ್ರತಿಭಟನೆಯನ್ನು ಕೊಣಾಜೆ ಚಲೋ ಅಂತ ಹೇಳುವಂತ ಒಂದು ಪ್ರತಿಭಟನೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಂಡು ಆವಾಗಲೇ ಇಲ್ಲಿನ ಕಾಂಗ್ರೆಸ್ಸಿನ ಕೆಲವು ಪುಡಾರಿಗಳು, ಇಲ್ಲಿನ ಶಾಸಕರ ಕೆಲವು ಚೇಲಾಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ಪ್ರತಿಭಟನೆ ಮಾಡುವುದಕ್ಕೂ ಇಲ್ಲ ಮುಸ್ಲಿಂ ಸಮುದಾಯಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿಕೊಳ್ಳುವಂತ ಸುಳ್ಳು ಸುದ್ದಿಗಳು, ಅದೇ ರೀತಿ ರಾತ್ರಿಯಿಂದ ಬೆಳಿಗ್ಗೆವರೆಗೆ ಸುಳ್ಳು ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿದೆ. ಇಲ್ಲಿ ಆ ಪ್ರತಿಭಟನೆಗೆ ಯಾರು ಕೂಡ ಭಾಗವಹಿಸಬಾರದು ಅಂತ ಹೇಳಿಕೊಂಡು, ಅದೇ ರೀತಿ ನಮಗೆ ನಾಚಿಕೆ ಆಗ್ತದೆ ಹೇಳಲಿಕ್ಕೆ, ಇಲ್ಲಿನ ಪೊಲೀಸ್ ಇಲಾಖೆ, ಪೊಲೀಸ್ ಅಧಿಕಾರಿಗಳ ಮೂಲಕ ಇಲ್ಲಿ ಬರಲಿಕ್ಕೆ ಮಹಿಳೆಯರಿಗೆ ಇವತ್ತು ಬಸ್ ಅನ್ನು ಬುಕ್ ಮಾಡಿದ್ದಾರೆ. ಕೆಲವು ಕಡೆಗಳಲ್ಲಿ ಪೊಲೀಸ್ ಅಧಿಕಾರಿಗಳ ಮೂಲಕ ಬಸ್ ಮಾಲಕರ ಸಂಘಕ್ಕೆ ಫೋನ್ ಮಾಡಿಕೊಂಡು ನೀವು ಬಸ್ ಕಳಿಸಬಾರದು, ಬಸ್ ಕಳಿಸಿದ್ರೆ ನಿಮ್ಮ ಮೇಲೆ ಕೇಸು ದಾಖಲಿಸ್ತೇನೆ ಅಂತ ಇಲ್ಲಿ ಪೊಲೀಸರು ಹೇಳುವಾಗ ಇದೆಲ್ಲ ಸವಾಲುಗಳನ್ನು ಎದುರಿಸಿಕೊಂಡು ಇವತ್ತಿಗೂ ಇಲ್ಲಿನ ಇತಿಹಾಸದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಜನ ಸೇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಪ್ರಮಾಣದಲ್ಲಿ ಇವತ್ತು ಜನ ಸೇರಿದೆ. ಈಗಲೂ ಕೂಡ ಅಂತ ಹೇಳಿದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು. ಗೋಳಿಯಾರಿನ ಜನತೆಯ ನೋವು ಎಷ್ಟಿದೆ ಅಂತ ಹೇಳುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೇವೆ, ಈಗ ಪೊಲೀಸ್ ಇಲಾಖೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೇವೆ. ನಿಮಗೆ ಇಲ್ಲಿರುವಂತಹ ಸಂಘ ಪರಿವಾರದ ಅಥವಾ ಬಿಜೆಪಿಯ ನಾಯಕರನ್ನು ನಿಮಗೆ ಬಂಧನ ಮಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಇಲ್ಲಿ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ, ಇಲ್ಲಿ ಸಮಾಜದಲ್ಲಿ ಕಿಟಿ ಹೊತ್ತಿಸ್ತಾ ಇದ್ದಾರೆ, ಪ್ರಚೋದನಕಾರಿಯಾದ ಘೋಷಣೆಯನ್ನು ಕೊಡ್ತಾ ಇದ್ದಾರೆ. ಒಬ್ಬ ಡ್ಯೂಟಿಯಲ್ಲಿರುವಂತಹ ಇನ್ಸ್ಪೆಕ್ಟರ್
ಸಂಘ ಪರಿವಾರದ ಗೂಂಡಾಗಳನ್ನು ಒಂದು ದಿವಸ ಬಂಧನ ಮಾಡಲಿ, ಜೈಲಲ್ಲಿ ಇಡ್ಲಿಕ್ಕೆ ಅಥವಾ ಸ್ಟೇಷನ್ ಅಲ್ಲಿ ಲಾಕಪ್ ಅಲ್ಲಿ ಇಡ್ಲಿಕ್ಕೆ ಇಲಾಖೆಗೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದ್ರೆ ವ್ಯವಸ್ಥೆಯ ಬಗ್ಗೆ ನಮಗೆ ನಾಚಿಕೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಲ್ಲಿನ ಶಾಸಕರು ಕಳೆದ 9ನೇ ತಾರೀಕಿನಂದು ಗೋಳಿಯಾರ್ನಲ್ಲಿ ಘಟನೆ ನಡೆಯಿತು. ಆ 9ನೇ ತಾರೀಕಿನ ನಂತರ 2-3 ದಿವಸಗಳ ಕಾಲ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲಿನ ಶಾಸಕರ ಬಗ್ಗೆ ಬಹಳ ಆಕ್ರೋಶದ ಮಾತುಗಳು ಬಂತು. ಅದರ ನಂತರ 12ನೇ ತಾರೀಕಿಗೆ ಬಂದು ಮಂಗಳೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಅದಕ್ಕಿಂತ ಹಿಂದೆ ಬೇರೆ ಕೆಲವು ಕಾಂಗ್ರೆಸ್ನ ಮುಖಂಡರೊಂದಿಗೆ ಪತ್ರಿಕಾಗೋಷ್ಠಿ ಮಾಡಿಸಿಕೊಂಡು 12ನೇ ತಾರೀಕು ಮಂಗಳೂರಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಕೆಲಸವನ್ನು ಅವರು ಮಾಡಿದ್ದಾರೆ. ಆದ್ರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಏನು ಹೇಳಿದ್ದು ಅಂತ ಹೇಳಿದ್ರೆ, ನಾವು ಇಲ್ಲಿ 90% ಜನರು ಒಳ್ಳೆಯವರಿದ್ದಾರೆ, 10% ಜನರು ಕೆಟ್ಟವರಿದ್ದಾರೆ, ಕೆಟ್ಟವರ ಪರವಾಗಿ ನಾವಿಲ್ಲ. ಯಾರು ಸ್ವಾಮಿ ಕೆಟ್ಟವರು? ಯಾರು ಕೆಟ್ಟವರು? ನಿಮ್ಗೆ ಮತ ಹಾಕಿದವರು ಕೆಟ್ಟವರ? ನಿಮ್ಗೆ ಬೇಕಾಗಿ ಓಟು ಕೇಳಿ ಇವತ್ತು ಜೈಲಲ್ಲಿ ಹೋಗಿ ಕೂತ್ಕೊಂಡವರು ಕೆಟ್ಟವರ ನಿಮ್ಮ ದೃಷ್ಟಿಯಲ್ಲಿ? ಇಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜಕೀಯ ಮಾಡಲಿಕ್ಕೆ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿರುವಂತಹ ಎಲ್ಲರ ಪರವಾಗಿ ಯಾರೆಲ್ಲ ಅಮಾಯಕರಿದ್ದಾರೆ, ಅವರು ಯಾವ ಪಕ್ಷದವರಾಗಿರ್ಬೋದು, ಯಾವ ಸಂಘಟನೆಯವರಾಗಿರ್ಬೋದು, ಅವರ ಎಲ್ಲರ ಪರವಾಗಿ ಇವತ್ತು ಕಳೆದ 10-15 ದಿವಸಗಳಿಂದ ನಿರಂತರವಾಗಿ ನಾವು ಈ ವಿಚಾರದಲ್ಲಿ ಅಧಿಕಾರಿಗಳೊಂದಿಗೆ ಸಂಪರ್ಕ ಮಾಡಿಕೊಂಡು ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೇವೆ. ಆದ್ರೆ ಇಲ್ಲಿನ ಶಾಸಕರು ಎಷ್ಟೊಂದು ನೀಚ ರಾಜಕೀಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾರೆ, ನಾನು ಖುಷಿಯಾಗಿದ್ದೇನೆ. ಏನು ಖುಷಿ ಸ್ವಾಮಿ? ನಾನು ಸ್ಪೀಕರ್ ಆಗಿ ಖುಷಿಯಾಗಿದ್ದೇನೆ, ಶಾಸಕರಾಗಿ ಖುಷಿಯಾಗಿದ್ದೇನೆ, ವಿರೋಧ ಪಕ್ಷದ ನಾಯಕರಾಗಿ ಖುಷಿಯಾಗಿದ್ದೇನೆ. ಇವತ್ತು ಖುಷಿಯಾಗಿರ್ಬೇಕಾದವರು ನೀವಲ್ಲ, ನಿಮ್ಮ ಕ್ಷೇತ್ರದ ಜನತೆ ಇವತ್ತು ಅಳ್ತಾ ಇದ್ದಾರೆ. ಮನೆಗಳಲ್ಲಿ ಮಹಿಳೆಯರ ಆಕ್ರಂದನವನ್ನು ಕೇಳಿ ಬರ್ತಾ ಇದೆ. ಮಕ್ಕಳು ಭಯಪಡ್ತಾ ಇದ್ದಾರೆ, ಮಕ್ಕಳು ಮನೆಯಿಂದ ಹೊರಗೆ ಬರಲಿಕ್ಕೆ ಭಯಪಡ್ತಾ ಇದ್ದಾರೆ, ಶಾಲೆಗೆ ಹೋಗಲಿಕ್ಕೆ ಭಯಪಡ್ತಾ ಇದ್ದಾರೆ. ಮಧ್ಯರಾತ್ರಿಯಲ್ಲಿ ನಮ್ಮ ಪೊಲೀಸರು ನಿಮ್ಮ ಕ್ಷೇತ್ರದ ಮೇಲೆ ನಿಮಗೆ ಹಿಡಿತ ಇಲ್ಲ ಅಂತ ಹೇಳಿದ್ರೆ ನೀವು ಖುಷಿಯಾಗಿ ದುಬೈಯಲ್ಲಿ ಹೋಗಿ ಎಂಜಾಯ್ ಮಾಡ್ತಾ ಇದ್ದೀರಿ, ಜಾಲಿ ಮೂಡಲ್ಲಿ ದುಬೈಯಲ್ಲಿ ತಿರುಗ್ತಾ ಇದ್ದೀರಿ. ನಿಮ್ಮ ಗೋಳಿಯಾರಿನ ಒಂದೊಂದು ಮನೆಯಲ್ಲಿ ಕೂಡ ಆ ನೋಡಿಗೆ ಬಂದಾಗಬೇಕು ಅಂತಾದ್ರೆ ನೀವೊಮ್ಮೆ ಗೋಳಿಯಾರಿಗೆ ಬಂದಾಗ್ತೇವೆ, ಹೇಳಲಿಕ್ಕೆ ನೋಡುತ್ತದೆ. ಇಲ್ಲಿನ ಸುಮಾರು 60 ಸ್ಟೇಟ್ಮೆಂಟ್ ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಈಗ ಸ್ಪೀಕರ್ ಉತ್ತರ ಸಿಕ್ಕಿದೆ. ಇಲ್ಲಿ ನೀವು ಜಾಲಿ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಇಲ್ಲಿ ತಾಯಂದಿರ ಹೆಂಡತಿಯರು ಒಂದು ದಿವಸ ಅವರಿಗೆ ಶಾಪವಾಗಿ ಒಂದೊಂದಾಗಿ ನೆಲಸುರುಳಿಕ್ಕಿದೆ. ಅದು ನಿಮ್ಮ ಸಿಂಹಾಸನಗಳು ಅದು ಮುರಿದು ಬೀಳಲಿಕ್ಕೆ ಈ ಎಚ್ಚರಿಕೆಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಅದೇ ರೀತಿ ಇಲ್ಲಿನ ಸಂಘ ಪರಿವಾರಕ್ಕೆ ಹೇಳಿರುವಂಥದ್ದು, ನೀವು ಭಯಪಡಿಸುವಾಗ, ನೀವು ಎದುರಿಸುವಾಗ ನೀವು ಎದುರಿ ಓಡಲಿಕ್ಕೆ ಇರುವಂಥದ್ದು ಮುಸಲ್ಮಾನರಲ್ಲ. ಅದಕ್ಕೆ ಇಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅವಕಾಶವನ್ನು ಕೂಡ ಕೊಡುವುದಿಲ್ಲ. ಅದೇ ರೀತಿ ನಿಮ್ಮ ಪೊಲೀಸ್ ಅಧಿಕಾರಿಗಳ ಹತ್ರ ನಿಮಗೆ ಹೇಳಲಿಕ್ಕೆ ಇರುವಂಥದ್ದು, ನೀವು ತಾರತಮ್ಯ ಮಾಡಲು ನಿಮ್ಮ ಕರ್ತವ್ಯವನ್ನು ಸಂವಿಧಾನದ ಪರವಾಗಿ, ಕಾನೂನಿನ ಅನ್ವಯವಾಗಿ, ಈ ದೇಶದ ಕಾನೂನು ಏನು ಹೇಳಿದೆ ಅದರ ಪ್ರಕಾರವಾಗಿ ನೀವು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕು. ಬಿಟ್ಟು ಈ ವಿದ್ಯಾವಂತರ ಜಿಲ್ಲೆಯಲ್ಲಿ ನೀವು ಈ ರೀತಿಯಾಗಿ ಸಂಘ ಪರಿವಾರವನ್ನು ಹೆಚ್ಚಿಸಲಿಕ್ಕೆ ಬೇಕಾಗಿ ಆಡಳಿತ ಮಾಡಿದರೆ ಖಂಡಿತವಾಗಿಯೂ ಒಂದು ದಿವಸ ಇದಕ್ಕಿಂತಲೂ ದೊಡ್ಡ ಮಟ್ಟದ ಪ್ರತಿಭಟನೆ, ಈ ಪ್ರತಿಭಟನೆ ಮುಂದೊಂದು ದಿವಸ ಇಲ್ಲಿಂದ ಕಮಿಷನರ್